ವೀಕ್ಷಕರೇ ನಮಸ್ಕಾರ. ನೀವೆಲ್ಲ ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಯನ್ನು ಕೇಳಿರ್ತೀರ. ಇತಿಹಾಸವನ್ನು ಮೆಲುಕು ಹಾಕ್ತಾ ಹೋದರೆ ಅಕ್ಬರ್ ಸ್ಥಾಪಿಸಿದ ಧರ್ಮ ದೀನ್ ಇ ಇಲಾಯಿ ಅಳವಡಿಸಿಕೊಂಡಂಥ ಏಕೈಕ ಹಿಂದೂ ಅಂದರೆ ಅದು ಬೀರ್ಬಲ್. ಅಕ್ಬರ್ನಿಗೆ ತುಂಬ ನಿಷ್ಠೆಯಿಂದ ಇದ್ದು ತನ್ನ ಚುರುಕಾದ ಬುದ್ಧಿವಂತಿಕೆಯಿಂದ ಎಷ್ಟೋ ಸಲಹೆಗಳನ್ನು ನೀಡ್ತಾ ಇದ್ದಂಥ ಬೀರ್ಬಲ್ನ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬೀರ್ಬಲ್ನು ದೆಹಲಿಯಿಂದ ತುಂಬ ದೂರದಲ್ಲಿ ವಾಸಿಸ್ತಾ ಇರ್ತಾನೆ. ಅವನಿಗೆ ಅಕ್ಬರ್ ಹಾಗೂ ಆತನ ಆಸ್ಥಾನಿಕರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ತಾನು ದೆಹಲಿಗೆ ಹೋಗಿ ಎಲ್ಲರನ್ನ ನೋಡಿಕೊಂಡು ಬರಬೇಕೆಂಬುವಂಥ ಆಸೆ ಕೂಡ ಅವನಿಗಿತ್ತು. ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ದೆಹಲಿಗೆ ಹೊರಡ್ತಾನೆ. ತುಂಬ ದಿನದ ಪ್ರಯಾಣವನ್ನು ಮಾಡುತ್ತಾ ತುಂಬಾನೇ ಖುಷಿಯಲ್ಲಿದ್ದ ಬೀರ್ಬಲ್ ಇನ್ನೇನು ಅಕ್ಬರ್ನ ನೋಡಲಿಕ್ಕೆ ಹೋಗ್ತೀನಿ ಅನ್ನುವಷ್ಟರಲ್ಲಿ ಅರಮನೆಯ ಒಳಗೆ ಹೋಗುವಾಗ ಅವನನ್ನು ಒಬ್ಬ ಅರಮನೆಯ ಕಾವಲುಗಾರ ತಡೆದು ನಿಲ್ಲಿಸ್ತಾನೆ. ಎಲ್ಲಿಗೆ ಹೋಗ್ತೀಯಾ, ಯಾರು ನೀನು ಎಂದು ಕೇಳ್ತಾನೆ. ಆಗ ಬೀರ್ಬಲ್, ಅಯ್ಯ, ನಾನು ಬಹು ದೂರದಿಂದ ಬಂದಿದ್ದೇನೆ, ರಾಜನನ್ನು ನೋಡಬೇಕಾಗಿದೆ, ಒಳಗೆ ಬಿಡು ಎಂದು ಕೇಳಿಕೊಳ್ತಾನೆ. ಆದರೆ ಬೀರ್ಬಲ್ ಎಷ್ಟೇ ಕೇಳಿಕೊಂಡ್ರೂ ಈ ಕಾವಲುಗಾರ ಅವನನ್ನು ಒಳಗೆ ಬಿಡಲಿಲ್ಲ. ಯಾಕೆಂದರೆ ಬೀರ್ಬಲ್ನಿಂದ ಏನಾದರೂ ಹಣ ಸಿಗಬಹುದೇ ಎಂಬುವಂಥ ನಿರೀಕ್ಷೆ ಕಾವಲುಗಾರನಿಗಿತ್ತು. ಬೀರ್ಬಲ್ನ ಬಳಿ ಈತನಿಗೆ ಕೊಡಲಿಕ್ಕೆ ಹಣ ಇರಲಿಲ್ಲ. ಆಗ ಬೀರ್ಬಲ್ಗೆ ತಟ್ಟನೆ ಒಂದು ಉಪಾಯ ಹೊಳೆಯುತ್ತೆ. ಬೀರ್ಬಲ್ ಕಾವಲುಗಾರನ ಹತ್ತಿರಕ್ಕೆ ಹೋಗಿ, ನೋಡಯ್ಯ, ನನ್ನನ್ನು ಒಳಗೆ ಬಿಡು, ರಾಜನು ಸಂತೋಷಗೊಂಡು ನನಗೆ ಏನಾದರೂ ಕೊಡುತ್ತಾನೆ, ರಾಜ ಏನು ಕೊಡುತ್ತಾನೋ ಅದರಲ್ಲಿ ಅರ್ಧ ನಿನಗೆ ನಾನು ಕೊಡುತ್ತೇನೆ ಎಂದು ಹೇಳ್ತಾನೆ. ಆಗ ಕಾವಲುಗಾರ ಹಣದ ಆಸೆಯಿಂದ ಬೀರ್ಬಲ್ನನ್ನು ಒಳಗೆ ಬಿಡ್ತಾನೆ. ಬೀರ್ಬಲ್ ಅಕ್ಬರ್ನ ಆಸ್ಥಾನಕ್ಕೆ ಪ್ರವೇಶಿಸಿ ತನ್ನ ಚಾತುರ್ಯದ ಬುದ್ಧಿವಂತಿಕೆಯ ಮಾತುಗಳಿಂದ ಮತ್ತು ಹಾಸ್ಯಗಳಿಂದ ರಾಜನ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಇದನ್ನೆಲ್ಲ ನೋಡಿ ಖುಷಿಯಾದಂತಹ ರಾಜ ಬೀರ್ಬಲ್ನನ್ನು ತನ್ನ ಆಸ್ಥಾನದಲ್ಲೇ ಇರಿಸಿಕೊಳ್ಳಲು ತೀರ್ಮಾನಿಸ್ತಾನೆ. ನಂತರ ರಾಜ, ಬೀರ್ಬಲ್, ನೀನು ಏನು ಬೇಕಾದರೂ ಕೇಳು, ಕೊಡುತ್ತೇನೆ, ನಿನಗೇನು ಬೇಕು ಎಂದು ಅಕ್ಬರ್ ಕೇಳ್ತಾನೆ. ಆಗ ಬೀರ್ಬಲ್, ರಾಜ, ನೀವು ನಿಜವಾಗಿಯೂ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದರೆ ನಿಮ್ಮ ಅರಮನೆಯ ಮಹಾದ್ವಾರದ ಕಾವಲುಗಾರನಿಂದ ನನಗೆ 100 ಚಡಿಯೇಟುಗಳನ್ನು ಕೊಡಿಸಿ ಎಂದು ಕೇಳ್ತಾನೆ. ಅಕ್ಬರ್ನಿಗೆ ಬೀರ್ಬಲ್ನ ಈ ಮಾತು ಕೇಳಿ ಆಶ್ಚರ್ಯವಾಗಿ ಬಿಡುತ್ತೆ. ಬೀರ್ಬಲ್, ನಿಜವಾಗಿಯೂ ನಿನಗೆ ಚಾಟಿ ಏಟುಗಳು ಬೇಕೇ ಎಂದು ರಾಜ ಅಕ್ಬರ್ ಕೇಳ್ತಾನೆ. ಅದಕ್ಕೆ ಬೀರ್ಬಲ್, ಮಹಾಪ್ರಭು, ಇದು ಸರಿಯಾದ ಬೇಡಿಕೆಯಲ್ಲ ಎಂದು ನನಗೂ ಗೊತ್ತು, ಆದರೆ ನನಗೆ 100 ಚಡಿಯೇಟನ್ನು ಹೊಡೆಸಿ ಎಂದು ಮನವಿಯನ್ನು ಮಾಡಿಕೊಳ್ತಾನೆ. ಅಕ್ಬರ್ನಿಗೆ ಬೇರೆ ದಾರಿ ಕಾಣದೆ ಕಾವಲುಗಾರನನ್ನು ಕರೆಸಿ ಬೀರ್ಬಲ್ನಿಗೆ 100 ಚಡಿಯೇಟುಗಳನ್ನು ಹೊಡೆಯಲು ಆಜ್ಞೆಯನ್ನು ಮಾಡ್ತಾನೆ. ಕಾವಲುಗಾರ ಚಡಿಯೇಟು ಕೊಡಲು ಹೊರಟಾಗ ಬೀರ್ಬಲ್ ಬೇಜಾರವಿಲ್ಲದೆ ಅವನಿಂದ 50 ಚಡಿಯೇಟುಗಳನ್ನು ಹೊಡೆಸಿಕೊಳ್ತಾನೆ. ಬಳಿಕ ನಿಲ್ಲಿಸು ಎಂದು ಹೇಳ್ತಾನೆ. ಆಗ ಅಕ್ಬರ್ ಆಶ್ಚರ್ಯದಿಂದ, ಬೀರ್ಬಲ್, ನಿನ್ನ ಮಾತನ್ನು ಬದಲಾಯಿಸಿದೆಯಾ ಎಂದು ಹೇಳ್ತಾನೆ. ಆಗ ಬೀರ್ಬಲ್, ಇಲ್ಲ ರಾಜ, ನಾನು ಈ ನಿಮ್ಮ ಕಾವಲುಗಾರನಿಗೆ ರಾಜ ನನಗೆ ಏನು ಕೊಡುತ್ತಾನೆಯೋ ಅದರಲ್ಲಿ ಅರ್ಧ ಪಾಲು ನಿನಗೆ ಕೊಡುತ್ತೇನೆ ಎಂದು ಹೇಳಿ ಒಳಗೆ ಬಂದಿದ್ದೆ. ಇವನು ಈ ರೀತಿ ಹೇಳುವವರೆಗೂ ನನ್ನನ್ನು ಅರಮನೆಯ ಒಳಗೆ ಬಿಡಲೇ ಇಲ್ಲ. ಅದರಿಂದ ಉಳಿದ ಚಡಿಯೇಟುಗಳನ್ನು ಈತನಿಗೆ ಕೊಡಬೇಕೆಂದು ರಾಜನಲ್ಲಿ ಕೇಳಿಕೊಳ್ತಾನೆ. ಇದನ್ನು ಕೇಳಿದ ಅಕ್ಬರ್, ಕಾವಲುಗಾರ ನಿನ್ನಿಂದ ಹಣ ಕೇಳಿದನೇ ಎಂದು ಸಿಟ್ಟಿಗೊಳಗಾಗ್ತಾನೆ. ಅದಕ್ಕೆ ಬೀರ್ಬಲ್, ಪ್ರಭು, ಈತ ನನ್ನಲ್ಲಿ ತಿಳಿಸಿದೇನೆಂದರೆ ಅಪರಿಚಿತರು ಬಂದಾಗ ಚಿನ್ನದ ನಾಣ್ಯವನ್ನು ಅಥವಾ ಬೆಳ್ಳಿ ನಾಣ್ಯವನ್ನು ಕೊಡುವುದು ಇಲ್ಲಿನ ಪದ್ಧತಿ ಎಂದು. ಬೀರ್ಬಲ್ನ ಈ ಮಾತನ್ನು ಕೇಳಿದಂಥ ಅಕ್ಬರ್ ತುಂಬ ಕೋಪಿತನಾಗಿ ಇನ್ನೊಬ್ಬ ಸೈನಿಕನನ್ನು ಕರೆಸಿ ಉಳಿದ 50 ಚಡಿಯೇಟುಗಳನ್ನು ಅರಮನೆಯ ಮಹಾದ್ವಾರದ ಕಾವಲುಗಾರನಿಗೆ ಹೊಡೆಯಲು ಆಜ್ಞೆ ಮಾಡ್ತಾನೆ. ಈ ಸಮಯದಲ್ಲಿ ಕಾವಲುಗಾರ ತನ್ನ ತಪ್ಪಿನ ಅರಿವಾಗಿ ಅವಮಾನದಿಂದ ತಲೆಯನ್ನು ತಗ್ಗಿಸಿ ನಿಲ್ತಾನೆ. ನಂತರದ ದಿನದಲ್ಲಿ ಕಾವಲುಗಾರ ಒಳ್ಳೆಯ ವ್ಯಕ್ತಿಯಾಗಿ ನಿಷ್ಠೆಯಿಂದ ರಾಜ ಅಕ್ಬರ್ಗೆ ಕಾವಲುಗಾರನಾಗಿ ಕೆಲಸವನ್ನು ಮಾಡ್ತಾನೆ. ವೀಕ್ಷಕರೇ, ಇದಿಷ್ಟು ಬೀರ್ಬಲ್ನ ಚಾಣಾಕ್ಷತನದ ಒಂದು ಸಣ್ಣ ಕಥೆಯಾಗಿತ್ತು. ಮತ್ತೆ ಸಿಗೋಣ.